ಬಿಸ್ಕೆಟ್ ಬೇಕು ಮಾಡೋಣ. ಎಲ್ಲರಿಗೂ ನಮಸ್ಕಾರ. ಐಶ್ವರ್ಯ ಉತ್ತರ ಕರ್ನಾಟಕ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತಿನ ರೆಸಿಪಿ ಮನೆಯಾಗೇ ಬಿಸ್ಕೆಟ್ ಕುಕ್ಕೀಸ್, ಮೈದಾ ಇಲ್ಲಾರನೆ, ಆಮೇಲೆ ಶುಗರ್ ಫ್ರೀ ಇರುವಂತಹ ಶೇಂಗಾ ಮತ್ತು ಬೆಲ್ಲದಿಂದನೇ ನಾವು ಮನ್ಯಾಗ ಬಿಸ್ಕೆಟ್ನ ರೆಡಿ ಮಾಡಿಕೊಂಡು ಮಕ್ಕಳಿಗೆ ಕೊಡ್ಬೋದು. ಹೊರಗಿನ ಪ್ಯಾಕೆಟ್ ಫುಡ್ಗಿಂತ ಮನ್ಯಾಗ ಮಾಡೋದು ಬೆಸ್ಟ್ ಅಂಥೇಳಿ ಇವತ್ತು ನಾನು ಬಿಸ್ಕೆಟ್ನ ಮನ್ಯಾಗೆ ಮಾಡೀನಿ. 1 ಕಪ್ ಶೇಂಗಾ ತೊಗೊಂಡು ಚಂದಾಗಿ ಅದನ್ನು ಹಂಚಿನಾಗ ಪೂರ ಹುರ್ಕೊಂಡಿನ ಕಣ್ಣು ಬೀಳುತ್ತಾರೆ. ಅದ್ರ ಮ್ಯಾಗಿನ ಸಿಪ್ಪಿ ಈಗ ಪೂರ್ತಿ ತೊಗೊಳತ್ತೀನಿ. ಯಾಕಂದ್ರೆ ಸಿಪ್ಪಿ ಇತ್ತಂದ್ರೆ ಸರಿ ಅನ್ಸಂಗಿಲ್ಲ ಅಂಥೇಳಿ ಪೂರ ತೊಗೊಂಡು ಪಳಕ್ ಮಾಡ್ಕೊಂಡು ಅವನ್ನ ಈಗ 1 ಕಪ್ ತೊಗೊಂಡು ಶೇಂಗಾ ಐತಲ್ಲ, ಅದೇ ಕಪ್ಪಲ್ಲೇ ಅರ್ಧ ಕಪ್ಪ ಪಳಕ್ ಹಾಕ್ಕೊಳತ್ತೀನಿ. ಇನ್ನು ಅರ್ಧ ಕಪ್ ಇಟ್ಕೊಳತ್ತೀನಿ. ಅದೇ ಅಳತಿ ಕಪ್ಪಲ್ಲೇ ಅರ್ಧ ಕಪ್ ಬೆಲ್ಲ ತೊಗೊಳತ್ತೀನಿ. ಒಂದು ಮಿಕ್ಸರ್ ಜಾರ್ ತೊಗೊಂಡಿನಿ. ಅದಕ್ಕೆ ಅರ್ಧ ಕಪ್ ಏನು ತೊಗೊಂಡಿನಲ್ಲ ಅವ್ನು ಶೇಂಗಾ ಹುರಿದಿದ್ದು ಪಳಕ್ ಹಾಕ್ಕೊಂಡಿನಿ. ಅರ್ಧ ಕಪ್ ಬೆಲ್ಲ ಹಾಕ್ಕೊಂಡಿನಿ. ಅದೇ ಕಪ್ಪಲ್ಲೇ 1/4 ಕಪ್ಪಷ್ಟು ಹಸಿ ತೆಂಗಿನಕಾಯಿನ ತುರ್ಕೊಂಡಿನಿ. ಹೆರ್ಚ್ಕೊಂಡು ಹಸಿ ತೆಂಗಿನಕಾಯಿ 1/4 ಕಪ್ ಹಾಕ್ಕೊಂಡಿನಿ. ಒಂದು 2 ಏಲಕ್ಕಿನ ನಾನು ಪುಡಿ ಮಾಡ್ಕೊಂಡಿನಿ, ಓಪನ್ ಮಾಡ್ಕೊಂಡು ಜಜ್ಜಿ. ಈಗ ಇದನ್ನು ನಾನು ಪೂರ್ತಿ ಸಣ್ಣಗೆ ಮಿಕ್ಸರ್ ಮಾಡ್ಕೊಳತ್ತೀನಿ. ಇದನ್ನು ನಡು ಹಾಗೆ ಓಪನ್ ಮಾಡಿ ಚಮಚದಲ್ಲಿ ಪೂರ್ತಿ ಮಿಕ್ಸ್ ಮಾಡ್ಕೊಂಡು ಹಾಕಬೇಕಿಲ್ಲ ಅಂದ್ರೆ ನಡು ಅಷ್ಟೇ ಸಣ್ಣಾಗಿ ಸುತ್ತ ಕಡೆ ದಪ್ಪ ಕಾಳು ಉಳಿತೈತಿ. ಈಗ ನೋಡ್ಬೋದು ಪೂರ ಸಣ್ಣಗನ್ನು ನಾನು ಒಂದೇ ಅಳತಿ ಮಿಕ್ಸರ್ ಮಾಡ್ಕೊಂಡಿನಿ. ಇಲ್ಲೊಂದು ಸಣ್ಣ ಬುಟ್ಟಿ ತೊಗೊಂಡು ಮಿಕ್ಸರ್ ಮಾಡ್ಕೊಂಡಿದ್ದೊಟ್ಟು ಪೌಡ್ರನ್ನ ನಾನು ಇದ್ರಾಗ ಹಾಕ್ಕೊಳಕತ್ತೀನಿ. ಈಗ ನೆಕ್ಸ್ಟ್ ಈಗೇನು ಅಳತಿ ತೊಗೊಂಡಿನಲ್ಲ ಶೇಂಗದ್ದು, ಅದೇ ಸೇಮ್ ಕಪ್ಪಲ್ಲೇ 1 ಕಪ್ ಗೋಧಿ ಹಿಟ್ಟು ತೊಗೊಂಡಿನಿ. ಮೈದಾ ಹಿಟ್ಟು ಒಳ್ಳೇದಲ್ಲ ಅಂಥೇಳಿ ಗೋಧಿ ಹಿಟ್ಟು ಅಷ್ಟೇ ತೊಗೊಂಡಿನಿ. ಆಮೇಲೆ ಇದನ್ನು ಡ್ರೈ ಈಸ್ಟ್ ಅಂತ ಬರ್ತೈತಿ, ಅದನ್ನು ಹಾಕ್ಕೊಂಡಿನಿ. ರುಚಿಗೆ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡಿನಿ. ಈಸ್ಟ್ ಬದಲು ನೀವು ಅಡುಗೆ ಸೋಡಾನ ಒಂದು ಅರ್ಧ ಚಮಚ ಬಳಸ್ಕೋಬೋದು. ಇದನ್ನು ಚೆಂದಾಗೆ ಮಿಕ್ಸ್ ಮಾಡ್ಕೊಂಡು ಕಲಿಸ್ಕೊಳತ್ತೀನಿ. ಈಗ 1 ಚಮಚದಷ್ಟು ತುಪ್ಪ ಹಾಕ್ಕೊಳತ್ತೀನಿ. ಅದರಲ್ಲೇ 2 ಚಮಚದಷ್ಟು ಎಣ್ಣೆ ತೊಗೊಂಡಿನಿ. ತುಪ್ಪ ಬದಲು ಎಣ್ಣೆನೂ ಬಳಸ್ಕೋಬೋದು, ಆದ್ರೆ ತುಪ್ಪ ಹಾಕ್ಕೊಂಡ್ರೆ ಒಳ್ಳೆಯದು. ಅದನ್ನು ಮನ್ಯಾಗನ ಮಾಡಿದ ತುಪ್ಪನೇ ಯೂಸ್ ಮಾಡಿ ತೀರಾ ಒಳ್ಳೆಯದು. ಇನ್ನು 2 ಚಮಚದಷ್ಟು ರಾ ಮಿಲ್ಕ್ ಅಂದ್ರೆ ಹಸಿ ಹಾಲು, ಕಾಯಿಸ್ಲಾರ್ದ ಹಾಲನ್ನ ತೊಗೊಂಡ್ಬಿಟ್ಟು ಎಷ್ಟು ಬೇಕು ಅಷ್ಟು ಹಾಕ್ಕೊಂಡು ಕಲಿಸ್ಕೊಳತ್ತೀನಿ. ಇದನ್ನೊಂದು ಸ್ವಲ್ಪ ಮೆತ್ತಗಾಗೋ ಥರ ಹದ ಬರುವಂಗೆ ಜೋಳದ ರೊಟ್ಟಿ ಮಾಡಬೇಕಾದ್ರೆ ಹೆಂಗೆ ನಾದ್ತಾರಲ್ಲ ಆ ಥರ ನೀಟಾಗಿ ನಾದೀನಿ. ಒಂದು 5 ನಿಮಿಷ ಇದನ್ನು ಮುಚ್ಚಿಡ್ತೀನಿ. ಈಸ್ಟ್ ಹಾಕೈತಲ್ಲ ಒಂದು ಸ್ವಲ್ಪ ಉಬ್ತೈತಿ ಕಲಿಸಿದ್ದು ಇದು ಅಂಥೇಳಿ. ಈಗ ನಾ ಇಲ್ಲಿ ಪಳಕ್ ಏನದಾವಲ್ಲ ಅದ್ರಾಗ ಒಂದು ಪಳಕದಾಗ 2 ಇದು ಮಾಡ್ಕೊಂಡು ಒಂದು ತಾಟ್ನಾಗ ಇಟ್ಕೊಂಡೀನಿ. ಈಗ ನಾನು ಒಂದು 2 ಚಮಚದಷ್ಟು ಬಿಳಿ ಎಳ್ಳು ತೊಗೊಂಡು ಅದ್ರಾಗ ಮಿಕ್ಸ್ ಮಾಡ್ಕೊಂಡೀನಿ. ಈಗ ಒಂದು ನಾನ್ ಸ್ಟಿಕ್ ಪ್ಯಾನ್ ತೊಗೊಂಡಿನಿ. ಅದಕ್ಕೆ ಎಣ್ಣೆ ಹಚ್ಕೊಂಡು ಪೂರ ಗ್ರೀಸ್ ಮಾಡಿಕೊಂಡು ತುಂಬ ಹಚ್ಕೊಂಡೀನಿ. ಈಗ ಇದು ಒಂದು 5 ನಿಮಿಷ ಆಗೈತಿ. ಈಗ ಇದನ್ನು ಸಣ್ಣ ಒಂದೇ ಅಳತಿ ನಿಂಬೆಕಾಯಿ ಇಟ್ಟು ಉಂಡೆ ಮಾಡ್ಕೊಳತ್ತೀನಿ. ಯಾವುದೇ ಮೈದಾ ಬಳಸಿಲ್ಲ, ಆಮೇಲೆ ಸಕ್ಕರೆ ಬಳಸಿಲ್ಲ. ಮನೆಯೊಳಗೆ ಇರುವಂತಹ ವಸ್ತುಗಳಿಂದನೇ ಬಿಸ್ಕೆಟ್ನ ಕುಕ್ಕೀಸ್ ಟೈಪ್ ಯಾವ ಥರ ಮಾಡ್ಕೋಬೇಕಂಥೇಳಿ ಈಸಿಯಾದ ಮೆಥಡ್ ಐತಿ. ಈ ಥರ ಸಣ್ಣ ಉಂಡೆ ಮಾಡಿಕೊಂಡು ಸಣ್ಣಗೆ ಸ್ವಲ್ಪ ಒತ್ಕೊಂಡು ಹೊಸು ಉಂಡೆಗಳನ್ನ ಇಟ್ಕೊಳತ್ತೀನಿ. ಈಗೆಲ್ಲ ಇಟ್ಕೊಂಡಿದ್ದಾಯಿತು. ಈಗ ಆಗಳೇ ತೊಗೊಂಡಿದ್ದಂಥ ಬಿಳಿ ಎಳ್ಳು ಮತ್ತು ಶೇಂಗಾ ತುಣುಕುಗಳೇನದಾವಲ್ಲ ಅದಕ್ಕೆ ಒಂದು ಸೈಡ್ ಒಳಗೆ ಇಟ್ಕೊಂಡು ಎಲ್ಲನೂ ಪ್ಯಾನ್ ಒಳಗೆ ಇಟ್ಕೊಳತ್ತೀನಿ. ಈಗ ಈ ಥರ ಎಲ್ಲ ಒಂದೊಂದಾಗಿ ಇಟ್ಕೊಂಡ್ಮೇಲೆ ಇದನ್ನೆಲ್ಲ ಇಟ್ಕೊಂಡೇನಿ. ಈಗ ಒಲೆ ಮೇಲೆ ಇಟ್ಕೊಳಕ್ಕೆ ರೆಡಿ ಮಾಡತ್ತೀನಿ. ಇಲ್ಲಿ ನಾನು ಇದಕ್ಕೆ ತಕ್ಕಂಗೆ ಒಂದು ದೊಡ್ಡ ಬೊಗಣಿ ತೊಗೊಂಡಿನಿ. ಈ ದೊಡ್ಡ ಪಾತ್ರೆ ತೊಗೊಂಡೆ. ಇದಕ್ಕೆ ಒಂದು ಅರ್ಧ ಕಪ್ಪಿನಷ್ಟು ಉಪ್ಪು ತೊಗೊಂಡಿನಿ. ಒಂದು 3 ಲವಂಗ ತೊಗೊಂಡಿನಿ. ಸ್ವಲ್ಪ ಬಿಸಿ ಆಗುತ್ತಾನ ಬಿಟ್ಟು ಈಗ ಆ ಪ್ಯಾನ್ನ ಇದ್ರ ಮ್ಯಾಗಿಟ್ಟು ಮ್ಯಾಗೊಂದು ಮುಚ್ಚಳ ಮುಚ್ಚಾಕತ್ತೀನಿ. ಈ ಮುಚ್ಚಳ ಎಷ್ಟಂದ್ರೆ ಒಂದು 10 ನಿಮಿಷ ಆದ್ಮ್ಯಾಗ ಓಪನ್ ಮಾಡೀನಿ. ಈ ಥರ ಬ್ಯಾಕ್ ಸೈಡ್ ರೋಸ್ಟ್ ಆಗೈತಿ. ಈಗ ಇನ್ನೊಂದು 5 ನಿಮಿಷ ಬಿಟ್ಟು ಇದೆಲ್ಲ ಉಲ್ಟಾ ಹಾಕಿ ಮತ್ತೊಂದು 5 ನಿಮಿಷ ಸಂಬಂಧ ಮುಚ್ಚಿಡ್ತೀನಿ. ಈಗ ಪೂರ್ತಿ ಈಗ 5 ನಿಮಿಷ ಆಗೈತಿ. ಈಗ ಓಪನ್ ಮಾಡೀನಿ. ಈಗ ಒಂದೊಂದಾಗಿ ತೆಗೆದು ತೋರಿಸ್ತೀನಿ ಈಗ ಯಾವ ಥರ ಇದು ಆಗೈತೆ ಅಂತ ನೋಡ್ಬೋದು. ಭಾಳ ಚೆಂದಾಗೆ ಸೇಮ್ ಅಂಗಡಿ ಒಳಗೆ ತಂದಿರೋ ಹಂಗೆ ಸೇಮ್ ಆಗ್ಯಾವ. ಅದೇ ಥರ ಟೇಸ್ಟ್ನು ಸೇಮ್ ಐತಿ. ಒಂದು ಸಲ ಟ್ರೈ ಮಾಡಿದ್ರೆ ಹೊಳ್ಳಿ ಮಾಡಬೇಕು ಅಂತ ಹೇಳ್ಬಿಟ್ಟು ಅನ್ನಿಸ್ತೈತಿ. ಮನೆಯಾಗೇ ಆರಾಮ್ಸೆ ಒಂದು ಕಪ್ ಒಳಗೆ ಇಷ್ಟು ಬಿಸ್ಕೆಟ್ಗಳು ರೆಡಿ ಆಗ್ಯಾವ. ಒಂದು 2 ಕಪ್ ಮಾಡಿದ್ರೆ ಸಾಕಷ್ಟು ಒಂದು ಡಬ್ಬಿನೇ ಆಗ್ತಾವೆ. ಇದೇ ಥರ ವಿಡಿಯೋ ನೋಡ್ತಾ ಇರಿ. ನಾವು ಇದೇ ಥರ ವಿಡಿಯೋ ಮಾಡ್ತಾ ಇರ್ತೀವಿ. ನಮ್ಮ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ರಿಗೂ ಥ್ಯಾಂಕ್ ಯು. ಇದನ್ನು ಕಮ್ಮಿ ಉರಿ ಒಳಗೆ ಇಟ್ಕೊಂಡೇ ಮಾಡಬೇಕು. ಬಿಸ್ಕೆಟ್
ತಿನ್ನು. ಸೂಪರ್. ಚಲೋ ಆಗ್ಯಾವ.